ವೀರಪ್ಪ ಅಂತೇಳಿ 28 ವರ್ಷ. ಅವ್ರು ಇಲ್ಲೇ ಆರ್ ಡಿ ವೀರಪ್ಪ ಅಂತೇಳಿ ಇಲ್ಲೇ ಶಾಂತಿನಗರದಲ್ಲಿ, ಹಾಸನ ಶಾಂತಿನಗರದಲ್ಲಿ ವಾಸ ಇದ್ದವರು. ಅವ್ರದ್ದು ಮೂಲ ಊರು ರಾಜನಹಳ್ಳಿ ಅಂತೇಳಿ, ಆಲೂರು ತಾಲೂಕು. ಅಲ್ಲಿ ಜಮೀನು ಇತ್ತು, ಜಮೀನು ಮಾಡಿಸ್ತಿದ್ರು. ಈ ಹಿಂದೆ 2017ರಲ್ಲಿ ಆ ಜಮೀನ್ ಮೇಲೆ ತನ್ನ ದೊಡ್ಡಪ್ಪ ಅವರಿಗೆ ದಾನವಾಗಿ ಕೊಟ್ಟಿದ್ದಂಥ ಜಮೀನ್ ಮೇಲೆ ಅವರ ಮಕ್ಕಳು ಕೇಸ್ ಹಾಕೊಂಡಿದ್ರು ಇದ್ರ ಮೇಲೆ. ಹಾಗಾಗಿ ಅದ್ರದ್ದು ಕೋರ್ಟ್ ನಿನ್ನೆ ಡ್ಯೂಟಿ ಮುಗಿಸಿ, KSRTC ಚಾಲಕರಾಗಿ ಕೆಲಸ ಮಾಡ್ತಿದ್ದಂಥವ್ರು, ಅವರು ಡ್ಯೂಟಿ ಮುಗಿಸಿ ನೇರ ಆಲೂರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ವಿಚಾರಣೆ ಮುಗಿಸ್ಕೊಂಡು ಬರುವಾಗ ಅವರ ದಾಯಾದಿಗಳು ಅಥವಾ ಅವರ ಸಂಬಂಧಿಕರು ಫಾಲೋ ಮಾಡ್ಕೊಂಡು ಬಂದು ಜಮೀನ್ ಹತ್ರ ಏನು ಹತ್ಯೆ ಮಾಡಿ ಸುಟ್ಟಾಕಿರ್ತಕ್ಕಂಥ ಶಂಕೆ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಸಂಜೆ ರಾತ್ರಿ ಸ್ಟೇಷನಲ್ಲಿ ಕೇಸು ಕೂಡ ಆಗಿದೆ. ಇದು ನಡೀತಾ ಇದೆ. ಈಗ ಪೋಸ್ಟ್ಮಾರ್ಟಮ್ ಆಗುತ್ತೆ. ಈ ರೀತಿ ಒಬ್ಬರನ್ನ ಒಂಟಿಯಾಗಿ ಹತ್ಯೆ ಮಾಡ್ತಾರೆ ಅದೇ ಈಗ ಈ ರೀತಿ ಈ ಥರದ್ದೊಂದು, ಅವರೇನು ಯಾವ ರೌಡಿ ಶೀಟ್ರು ಅಲ್ಲ, ಯಾವ ದೊಡ್ಡ ಡಾನು ಅಲ್ಲ. ಆದರೆ ಈ ಥರ ಒಂದು ಜಮೀನು ವಿವಾದಕ್ಕೋಸ್ಕರವಾಗಿ ಇಷ್ಟೊಂದು ಕ್ರೌರ್ಯವಾಗಿ ಅವ್ರನ್ನ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಸುಟ್ಟಾಕಿರೋದಿದೆಯಲ್ಲ, ಇದನ್ನ ನಾವು ಜಿಲ್ಲೆನಲ್ಲಿ ಹಿಂದೆಂದೂ ಕೂಡ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕ್ರೌರ್ಯ ಇವತ್ತು ಕ್ರೌರ್ಯದಿಂದ ಆಗ ಕೃತ್ಯವನ್ನು ಎಸಗಿದ್ದಾರೆ. ಹಾಗಾಗಿ ಇದು ಯಾರಿಗೂ ಕೂಡ, ನಮ್ಮ ಸಂಬಂಧಿಕರು ಕೂಡ ಹೌದು, ಆದರೆ ನಮ್ಗೆ ಯಾರಿಗೂ ಕೂಡ ಅದನ್ನ ಅರಗಿಸ್ಕೊಳ್ಳೋಕ್ಕೂ ಕೂಡ ಆಗದೆ ಇರೋಂಥ ಪರಿಸ್ಥಿತಿ. ಅಲ್ಲಿ 2 ಎಕರೆ ಜಮೀನನ್ನ ಅವರ ದೊಡ್ಡಪ್ಪ ಬಾಗಲಯ್ಯ ಅಂತ ಹೇಳಿ ಅವರು ಇವರಿಗೆ ದಾನಪತ್ರದ ಮುಖಾಂತರ ಕೊಟ್ಟಿದ್ರು. ಅದ್ರ ಮೇಲೆ ಅವ್ರ ಮಕ್ಕಳು ಒಂದೇ ಕಣಪ್ಪ ನೋಡೋಣ ಅಂತವೋ. ಅಯ್ಯೋ ಅಯ್ಯೋ ಅಪ್ಪ, ಹೆಂಗ್ ಹೋಗಿದೆಯೋ, ಅಯ್ಯೋ ಅಪ್ಪ, ಏನಾತೋ ಹುಲಿ ಹೆಂಗೆ ಹೋಗಿಬಿಟ್ಟಲ್ಲೋ, ಎಲ್ಲನೂ ಬತ್ತಲೆ ಬಾಡಿ ಹೋಗಿಬಿಟ್ಟಲ್ಲ ನನ್ನಪ್ಪ. ಅಯ್ಯೋ ಅಪ್ಪ, ಏನಪ್ಪ ಇದು ಈ ಚಿತ್ರ, ಅಯ್ಯೋ ತಮ್ಮ.